ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಒಂದು ಕ್ವಿಕ್ ಅಪ್ಡೇಟ್ ಇತ್ತು. ಅದೇನು ಅಂತಂದರೆ ಕೆಲವೊಂದಿಷ್ಟು ನಿಮಿಷಗಳ ಹಿಂದೆ ಟೆಲಿಗ್ರಾಮಲ್ಲಿ ನೋಡಿದಿರಾ ಅಂದ್ಕೊಳ್ತೀನಿ. ಅದೇನು ಅಂತಂದರೆ ಈಗ ಆಲ್ರೆಡಿ ನಾವು ಜಾತಿ ಗಣತಿ ಸಮೀಕ್ಷೆನ ಮತ್ತೊಮ್ಮೆ ಮಾಡೋದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಒಳ ಮೀಸಲಾತಿ ಸರ್ವೇನೂ ಇನ್ನೊಂದು ಸಲ ಮಾಡಿಬಿಡೋಣ ಅಂತೇನೋ ಹೈಕಮಾಂಡ್ ಜೊತೆ ಸರ್ಕಾರದ ಒಂದು ಮೀಟಿಂಗ್ ನಡೆದಿದೆಯಂತೆ. ಆ ಮೀಟಿಂಗ್ ಆಗಿಯೇ ಇದ್ದರೆ ಒಳ್ಳೆಯದು. ಇಲ್ಲ ಅದು ನಿಜವಾಗ್ಲೂ ನೀವು ಘೋಷಣೆ ಮಾಡಿದ್ರೆ ಮತ್ತೊಮ್ಮೆ ಒಳ ಮೀಸಲಾತಿ ಸಮೀಕ್ಷೆ ಮಾಡ್ತೀವಿ ಅಂತಂದರೆ ಖಂಡಿತವಾಗಿ ಈ ಬಾರಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ನಿಮ್ಮ ವಿರುದ್ಧ ನಿಂತ್ಕೊಳ್ತಾನೆ. ಆ್ಯಂಡ್ ಈಗ ಆಲ್ರೆಡಿ ವಿದ್ಯಾರ್ಥಿಗಳು ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ. ಹೆಂಗೋ ಈ ಕಡೆ ನೋಟಿಫಿಕೇಷನ್ ಆಗುತ್ತೆ, ಇನ್ನೊಂದು 10% ಸಮೀಕ್ಷೆ ಉಳಿದಿದೆ ಅಂತ ಭರವಸೆಯಲ್ಲಿ ಹೆಂಗೋ ವಿದ್ಯಾರ್ಥಿಗಳು ತಾಳ್ಮೆಯಿಂದ ಓದ್ಕೊಳ್ತಿದ್ದಾರೆ. ಈ ಸಮಯದಲ್ಲಿ ಮತ್ತೆ ಆ ಸಮೀಕ್ಷೆ ಮಾಡ್ತೀನಿ, ಈ ಸಮೀಕ್ಷೆ ಮಾಡ್ತೀನಿ, ಮನೆ ಸಮೀಕ್ಷೆ ಸರಿಯಾಗಿಲ್ಲ, ಅದು ಸರಿಯಾಗಿಲ್ಲ ಅಂತಂದರೆ ನೀವು ಸರಿಯಾದ ರೀತಿಯಾದಂಥ ಸಮೀಕ್ಷೆನ ಮುಂಚೆನೇ ಮಾಡಬೇಕಿತ್ತು. ಇಲ್ಲ ಅದನ್ನು ಮಾಡೋ ಧೈರ್ಯ ಇಲ್ಲ ನಮ್ಮ ಹತ್ರ ಅಂತ ಬಿಟ್ಟುಕೊಟ್ಟು ನೋಟಿಫಿಕೇಷನ್ಗಳನ್ನ ಸ್ಟಾರ್ಟ್ ಮಾಡಬೇಕಿತ್ತು. ಈಗಾಗಲೇ ಶಿಕ್ಷಕರ ನೇಮಕಾತಿಗಳಿಲ್ಲದೆ ಯಾವುದೂ ಇಲ್ಲದೆ ಒದ್ದಾಡ್ತಿದ್ದಾರಲ್ಲಿ ಮಕ್ಕಳು. ಶಾಲೆ ಬಿಟ್ಟು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಿದ್ದಾರೆ ಕೆಲವರು. ಈ ವಿಷಯದಲ್ಲಿ ಸ್ವಲ್ಪನಾದರೂ ರಾಜ್ಯ ಸರ್ಕಾರಕ್ಕೆ ಸೀರಿಯಸ್ನೆಸ್ ಅನ್ನೋದು ಯಾಕಿಲ್ಲ? ನಿಮ್ಮ ಹತ್ರ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿಬಿಡಿ. ನೀವು ರಾಜೀನಾಮೆ ಕೊಟ್ಟು ಹೋಗಿಲ್ಲ ಅಂತ ಏನಾದ್ರು ಮಾಡಿ ಬೇರೆ ಸರ್ಕಾರನಾದರೂ ಬರಲಿ, ಅವರಾದರೂ ಮಾಡ್ತಾರೆ. ಇಲ್ಲ ನಮ್ಮ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿಬಿಡಿ. ಈಗ ನೀವು ಬರೀ ವಿದ್ಯಾರ್ಥಿಗಳ ಎದುರಾಕೊಳ್ಳೋದಲ್ಲ, ಇಡೀ ದಲಿತ ಪರ ಸಂಘಟನೆಗಳನ್ನ ಕೂಡ ಎದುರಾಕೊಳ್ತೀರ. ಅವರು ಕೂಡ ಪ್ರತಿಯೊಬ್ಬರು ಬರ್ತಾರೆ. ಪಾಪ ಅವ್ರು ಎಷ್ಟೊಂದು ಕಾಯ್ತಾರೆ. ಅವ್ರಿಗೆ ಸಿಗಬೇಕಾಗಿರುವಂಥ ನ್ಯಾಯಯುತವಾದ ಹಕ್ಕನ್ನು ನೋಡಿ ಪಕ್ಕದ ರಾಜ್ಯವನ್ನು ನೋಡಿ ಕಲೀರಿ. 4 ತಿಂಗಳಲ್ಲಿ ಮುಗಿಸ್ಕೊಟ್ರು ಅವರು ಸಮೀಕ್ಷೆ ಎಲ್ಲವನ್ನು. ನಿಮಗೆ 10 ತಿಂಗಳಾಯ್ತಲ್ರಿ, ಇನ್ನೂ ಏನಾದ್ರು ಸಮೀಕ್ಷೆ ಮಾಡ್ತೀವಿ ನಾವು, ಇನ್ನೂ ಒಂದೇನೋ ಮಾಡ್ತೀವಿ ಅಂದರೆ ಈ ಬಾರಿ ಮಾತ್ರ ನಿಮ್ಮ ಸರ್ಕಾರ ನಿಜವಾಗ್ಲೂ ಲಾಯಕ್ಕಲ್ಲ. ಇದ್ರ ಮುಂದೆ ಇನ್ನೂ ಆಡಳಿತ ನಡೆಸ್ಕೊಂಡು ಹೋಗಿ. ಈಗ ಆಲ್ರೆಡಿ ಕಂಪ್ಲೀಟ್ ಜನ ವಿರೋಧಿಯಾಗಿ ನಿಂತ್ಕೊಂಡಿದ್ದೀರಾ ಎಲ್ಲ ವಿಷಯದಲ್ಲೂ. ಇನ್ನೇನು ಉಳಿಸಿದ್ದೀರಾ ಅಂತ. ಈ ರೀತಿ ಮತ್ತೆ ನೀವು ಮರು ಸಮೀಕ್ಷೆ ಮಾಡ್ತೀನಿ, ಮತ್ತೊಂದು 3 ತಿಂಗಳು ಮಾಡ್ಕೋತೀರಿ, ಅವು ಮಾಡ್ತೀನಿ, ಈ ಘೋಷಣೆ ಏನಾದರೂ ಆಗಿದ್ದೇ ನಿಜ ಆದರೆ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಸಿದ್ಧವಾಗಿಬಿಡಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಈ ಬಾರಿ ಯಾವುದೇ ಡೌಟ್ ಇಲ್ಲ, 100% ಎಲ್ಲ ದಲಿತ ಪರ ಸಂಘಟನೆಗಳು ಕೂಡ ಜೊತೆಗೂಡಿ ಎಲ್ಲರೂ ಕೂಡ ಸೇರಿ ಹೋರಾಟ ಮಾಡ್ತಾರೆ, ಸಿದ್ಧವಾಗಿ ಎದುರಿಸೋಕ್ಕೆ. ಇಲ್ಲದೆ ಹೊರತು ಬೇರೆ ಆಪ್ಷನ್ ಇಲ್ಲ. ಆ ಮಾಹಿತಿ ಏನು ಅಧಿಕೃತವಾಗೋವರೆಗೂ ಅಷ್ಟೇ ವೇಟ್ ಮಾಡೋದು. ಇನ್ ಕೇಸ್ ಇಲ್ಲ ನಿಜವಾಗ್ಲೂ ಮತ್ತೆ ಮರು ಸಮೀಕ್ಷೆ ಮಾಡ್ತೀವಿ ಅನ್ನೋ ಮಾಹಿತಿ ಏನಾದರೂ ಅಧಿಕೃತ ಆದರೆ ಖಂಡಿತವಾಗಿ ಹೇಳ್ತೀನಿ, ಅದು ಎಷ್ಟು ಮಟ್ಟಿಗೆ ವಿರೋಧಕ್ಕೆ ಹೋಗುತ್ತೆ ಅಂತಂದರೆ ಹೇಳುತ್ತಿರೋದು. ಪಾಪ ಸುಪ್ರೀಂ ಕೋರ್ಟಿಂದ ಅವ್ರಿಗೆ ಆದೇಶ ಆಗಿದೆ. ಅವ್ರಿಗೆ ಸಿಗಬೇಕಾಗಿರೋ ನ್ಯಾಯವನ್ನು ಒಂದು 5 ತಿಂಗಳಲ್ಲಿ ಬೇಡ 6 ತಿಂಗಳು ತೆಗೆದುಕೊಳ್ಳಿ, ಇಷ್ಟೊತ್ತಿಗೆ ಮುಗಿಸಿ ಕೊಡ್ಬೋದಿತ್ತು ನೀವು. ಅದು ಎಂಥ ಆಯೋಗವನ್ನು ನೇಮಕ ಮಾಡಿದರೆ ಅವರು ಅದು ಏನು ಮಾಡ್ತಾ ಇದ್ದಾರೆ, ನೀವು ಅವರಿಗೆ ಯಾವ ರೀತಿ ಬೆಂಬಲ ಕೊಟ್ಟಿದ್ದೀರಾ ಅನ್ನೋದು ಇಲ್ಲೇ ತಿಳಿತಾ ಇದೆ. ಒಂದು ಸರಿಯಾಗಿ ಒಂದು ವರದಿಯನ್ನು ತರಿಸ್ಕೊಂಡು ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡೋಕ್ಕೆ ಆಗ್ತಿಲ್ಲ ಅಂತಂದರೆ ಇಷ್ಟೆಲ್ಲ ಅಧಿಕಾರಿಗಳು, ಇಷ್ಟೆಲ್ಲ ನಿಮ್ಮ ಸಚಿವರು, CM ಇದ್ಕೊಂಡು ಏನು ಮಾಡ್ತೀರಾ ಅಂತ. ಈ ವಿಷಯದಲ್ಲಿ ನಿಜವಾಗ್ಲೂ ಎಲ್ಲರಿಗೂ ತಾಳ್ಮೆ ಕಟ್ಟೆ ಒಡೆದು ಹೋಗಿದೆ. ಯಾರು ಕೂಡ ಇದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ, ಸಹಿಸೋದಿಲ್ಲ ಕೂಡ. ಇದು ಆಗಬಾರ್ದು. ಇಲ್ಲಿಗೆ ಸಮೀಕ್ಷೆ ಏನು ಮಾಡಿದಿರಾ, ಅಥವಾ ನೀವು ಮಾಡಿಲ್ಲ, ಓಕೆ ಸರಿಯಾಗಿ ಮಾಡಿಲ್ಲ ಅಂತಂದರೂ ಕೂಡ ಮತ್ತೆ ನೀವು ವಿರೋಧ ಎದುರಿಸ್ತೀರ. ಸರ್ಕಾರಕ್ಕೆ ಎಷ್ಟು ಸೀರಿಯಸ್ನೆಸ್ ಇದೆ. ಒಂದು ನೇಮಕಾತಿಗಳು ಅಂತಂದರೆ ಸುಮ್ಮನೆನಾ? 1000 ಇಲಾಖೆಯಲ್ಲಿ ಖಾಲಿ ಉಳಿದಿದ್ದಾವೆ. ಅಲ್ಲಿ ಹೆಂಗೆ ನಡಿಬೇಕು ಅಧಿಕಾರದ ಆಡಳಿತ ಯಂತ್ರ, ಹೆಂಗೆ ಮುಂದುವರಿಬೇಕು ಸುಸೂತ್ರವಾಗಿ? ನಿಮ್ಮ ಕೈಲಿ ಯಾವ ರೀತಿಯಾಗಿ ಏನು ಅಧಿಕಾರ ನಡೆಸ್ತೀವಿ ಅಂತ ನೀವು ಜನರು ನಿಮ್ಮನ್ನು ಆಯ್ಕೆ ಮಾಡಿದ್ರು, ಯಾವ ಭರವಸೆ ಕೊಟ್ಟವ್ರಿಗೆ ಬಂದ್ರಿ, ಆ ಗ್ಯಾರಂಟಿಗಳು ಕೂಡ ಫೇಲ್ಯೂರ್ ಆಗಿ ಹೋಗಿವೆ, ಇನ್ನೇನು ಉಳಿದಿಲ್ಲ. ಯಾರಾದರೂ ಕಾಂಗ್ರೆಸ್ ಪಕ್ಷದ ನಿಷ್ಠರು ಇದ್ದರೆ ದಯವಿಟ್ಟು ನೀವು ನನ್ನ ವಿಡಿಯೋ ನೋಡೋಕ್ಕೆ ಹೋಗಬೇಡಿ. ಬಿಕಾಸ್ ನಾವು ಈ ವಿಷಯದಲ್ಲಿ ಪಕ್ಷ ಅನ್ನೋದಿಲ್ಲ. ಯುವ ಜನತೆಗೆ ಎಸ್ಪೆಷಲಿ ಸ್ಪರ್ಧಾ ಆಕಾಂಕ್ಷೆಗಳಿಗೆ ಒಳ್ಳೇದಾಗಬೇಕಷ್ಟೇ. ನಾವು ಯಾವ ಪಕ್ಷದನಾಗಿರಲಿ, ಯಾವ ಮುಖಂಡಾಗಿರಲಿ, ಯಾರೇ ನಾಯಕ ಆಗಿರಲಿ, ನಮ್ಗೆ ಅದು ಬೇಕಾಗಿಲ್ಲ, ಅದು ಸೆಕೆಂಡ್ರಿ. ನಮಗೆ ಬೇಕಿರುವಂಥದ್ದು ಸರಿಯಾದ ನೇಮಕಾತಿಗಳಾಗಬೇಕು, ಪಾರದರ್ಶಕವಾಗಿ ನಡಿಬೇಕು. ಸುಮ್ಮನೆ ಒಳ ಮೀಸಲಾತಿ ಅಂದ್ಕೊಂಡು ನೀವು ಈ ಥರ ಮಾಡ್ಕೊಂಡು ಹೊರಟ್ರೆ ನಿಮ್ಮ ಕೈಲಿ ಆಗಲ್ಲ ಅಂದರೆ ಅದನ್ನು ನೇರವಾಗಿ ಹೇಳ್ಬೇಕು, ನಾವು ಮಾಡಲ್ಲ ಇನ್ನೊಂದು ವರ್ಷ 2 ವರ್ಷ ಅಂತ. ಸುಮ್ಮನೆ ಬಿಟ್ಟು ಏನೋ ಕೆಲಸ ನೋಡ್ಕೊತಾರೆ ಪಾಪ. ಎಷ್ಟೋ ಅಭ್ಯರ್ಥಿಗಳು ಕೂತ್ಕೊಂಡು ಓದ್ತಿದ್ದು ದಿನ ಮೆಸೇಜ್ ಮಾಡ್ತಾರೆ, ಧಾರವಾಡದಲ್ಲಿರೋರು, ಎಲ್ಲೆಲ್ಲೋ ಇರೋರು, ಸರ್ ನಿಜವಾಗ್ಲೂ ನೋಟಿಫಿಕೇಷನ್ಗಳಾಗುತ್ತಾ? ಅವರಿಗೆ ನೆಕ್ಸ್ಟ್ ಯಾರ ಮೇಲೂ ಭರವಸೆ ಉಳಿಯಲ್ಲ. ನೋಟಿಫಿಕೇಷನ್ ಆಗುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಕೂತ್ಕೊಂಡಿದ್ದಾರೆ ಎಲ್ಲೆಲ್ಲೋ ಲೈಬ್ರರಿಗಳು ಮಾಡ್ಕೊಂಡು. ನೀವೇನಾದ್ರು ಇದೇ ರೀತಿ ನಾಟಕಗಳನ್ನ ಆಡ್ಕೊಂಡು ಹೊರಟ್ರೆ ಯಾರೂ ಕೂಡ ತಾಳ್ಮೆಯಿಂದ ಇರೋದಕ್ಕೆ ಸಾಧ್ಯವಿಲ್ಲ. ಸೊ ಈ ವಿಷಯವನ್ನು, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಕಮೆಂಟ್ ಮಾಡಿ ದಯವಿಟ್ಟು ತಪ್ಪದೆ. ಏನು ಇನ್ ಕೇಸ್ ಇದನ್ನು ಮುಂದುವರಿಸಿದರೆ ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡ್ತೀವಿ ಒಳ ಮೀಸಲಾತಿದಂದರೆ ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.